Is it safe to exercise if I have diabetes? ಡೆಫಿನೆಟ್ಲಿ ಎಸ್. ಎಲ್ಲ ಡಯಾಬಿಟಿಕ್ ಪೇಷಂಟ್ಗಳು ಎಕ್ಸಸೈಸ್ ಮಾಡಲೇಬೇಕಾಗುತ್ತೆ. ಹೇಗೆ ಒಂದು ಗಾಡಿ ಅಥವಾ ವೆಹಿಕಲ್ಗೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕಾಗುತ್ತೆ, ಅದೇ ರೀತಿ ಮನುಷ್ಯ ಕೂಡ ಓಡಾಡಲು ATPsಗಳು ಬೇಕು. ಆ ATP ಪ್ರೊಡ್ಯೂಸ್ ಆಗೋದು ನಮ್ಮ ದೇಹದಲ್ಲಿರುವಂಥ ಶುಗರಿಂದ. ಆದ್ದರಿಂದ ನಾವು ಯಾವಾಗ ಎಕ್ಸಸೈಸ್ ಅಥವಾ ವಾಕ್ ಮಾಡ್ತೀವಿ, ನಮ್ಮಲ್ಲಿ ಶುಗರ್ ಕೂಡ ಯುಟಿಲೈಸ್ ಆಗುತ್ತೆ, ಶುಗರು ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನಾವು ಎಷ್ಟು ಎಕ್ಸಸೈಸ್ ಮಾಡ್ತೀವೋ ನಮ್ಮಲ್ಲಿ ಪೆರಿಫೆರಲ್ ಯುಟಿಲೈಸೇಷನ್ ಆಫ್ ಗ್ಲೂಕೋಸ್ ಅಂತ ಕರೀತಾರೆ. ಹಾಗಾಗಿ ಶುಗರ್ ಲೆವೆಲ್ ಕಡಿಮೆ ನಿಯಂತ್ರಣದಲ್ಲಿ ಬರೋಕ್ಕೆ ಶುರು ಆಗುತ್ತೆ. ಅದೇ ರೀತಿ ಇನ್ಸುಲಿನ್ ಸೆನ್ಸಿಟಿವಿಟಿ ವಿಲ್ ಇನ್ಕ್ರೀಸ್. ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ರೆಸಿಸ್ಟೆನ್ಸ್ ವಿಲ್ ಡಿಕ್ರೀಸ್. ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ವಾಕ್ ಮಾಡಬೇಕಂದ್ರೆ ಎಷ್ಟು ಮಾಡಬೇಕು ಅಂದರೆ ಇಟ್ ಈಸ್ ಡಿವೈಡೆಡ್ ಇಂಟು ಮೈಲ್ಡ್, ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಇಂಟೆನ್ಸಿಟಿ ಎಕ್ಸಸೈಸಸ್. ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ನಾವು ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸಸೈಸಸ್ನ ಸಜೆಸ್ಟ್ ಮಾಡ್ತೀವಿ. ಅದ್ರ ಪ್ರಕಾರ ದಿನದಲ್ಲಿ 30 ನಿಮಿಷ ಬೆಳಗ್ಗೆ ಮತ್ತು 30 ನಿಮಿಷ ಸಾಯಂಕಾಲ ವಾಕ್ ಮಾಡೋದು ಉತ್ತಮ. ಆ 30 ನಿಮಿಷ ವಾಕ್ನಲ್ಲಿ ನಾವು ಬೆವರೋ ಅಷ್ಟು ವಾಕ್ ಮಾಡಿದರೆ ಸಾಕಾಗುತ್ತೆ, ನಮ್ಮಲ್ಲಿ ಸಕ್ಕರೆ ನಿಯಂತ್ರಣಕ್ಕೆ ಬರುತ್ತೆ.